ಬೆಳಗಾವಿಯಲ್ಲಿ ನಿಲ್ತಾ ಇಲ್ಲ ಕೃಷ್ಣ ಮೃಗಗಳ ಸರಣಿಯ ಸಾವು. ಇವತ್ತು ಬೆಳಗಿನ ಜಾವ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಟ್ಟು ಇದ್ದಂತಹ ಕೃಷ್ಣ ಮೃಗಗಳ ಸಂಖ್ಯೆ 38. ಈಗಾಗಲೇ 30ರ ಗಡಿ ದಾಟಿಬಿಟ್ಟಿದೆ. ಕೃಷ್ಣ ಮೃಗಗಳು ಸರಣಿಯಾಗಿ ಸಾವನ್ನಪ್ತಾ ಇದ್ದಾವೆ. ಕಾರಣ ಏನು ಅನ್ನೋದು ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. 31ಕ್ಕೆ ಏರಿದೆ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ. ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿಯಲ್ಲಿರುವಂತಹ ಕಿರು ಮೃಗಾಲಯ ಕಳೆದ 4 ದಿನದಲ್ಲಿ 31 ಕೃಷ್ಣ ಮೃಗಗಳ ಮಾರಣ ಹೋಮವಾಗಿದೆ. ಗಳಲೆ ರೋಗದಿಂದ ಕೃಷ್ಣ ಮೃಗಗಳು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮೃತ ಕೃಷ್ಣ ಮೃಗಗಳ ಅಂಗಾಂಗಗಳನ್ನು ಎಫ್ಎಸ್ಎಲ್ಗೆ ರವಾನೆ ಕೂಡ ಮಾಡಲಾಗಿದೆ. ಬನ್ನೇರು ಘಟ್ಟದಿಂದ ಬಂದ ನುರಿತ ತಜ್ಞರಿಂದ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾಗಿದೆ. ಇನ್ನೆರಡು ದಿನಗಳಲ್ಲಿ ತಿಳಿಯಲಿಕ್ಕಿದೆ ಸಾವಿನ ಕಾರಣ. ಉಳಿದ 7 ಕೃಷ್ಣ ಮೃಗವನ್ನ ಉಳಿಸಿಕೊಳ್ಳೋದಕ್ಕೆ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಉಳಿದಿರೋ ಕೃಷ್ಣ ಮೃಗಗಳಿಗೆ ತಜ್ಞ ವೈದ್ಯರಿಂದ ಈಗಾಗಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇವತ್ತು ಕರ್ನಾಟಕ ಮೃಗಾಲಯದ ಅಧ್ಯಕ್ಷರು ಕೂಡ ಭೇಟಿಯನ್ನ ಕೂಡ ಕೊಡ್ಲಿಕ್ಕಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇರೋದು ಒಟ್ಟು 38 ಕೃಷ್ಣ ಮೃಗಗಳಿದ್ವು. ಈಗಾಗಲೇ 31 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ. ಇನ್ನು ಉಳಿದಿರೋದು 7 ಕೃಷ್ಣ ಮೃಗಗಳು. ಸೊ ಒಂದೇ ಕಡೆ ಇದ್ದಂತಹ ಹಿನ್ನೆಲೆಯಲ್ಲಿ ಈ ಕೃಷ್ಣ ಮೃಗಗಳಿಗೂ ಕೂಡ ಸೋಂಕು ತಗುಲಿರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸೊ ಹಾಗಾಗಿ ಹೇಗೆ ಉಳಿಸ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹುಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈ ಒಟ್ಟು ಅಲ್ಲಿ ಇದ್ದಿದ್ದು 38 ಕೃಷ್ಣ ಮೃಗಗಳು. ಈಗಾಗಲೇ 31 ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದಾವೆ. ಉಳಿದಿರೋದು ಈಗ 7 ಕೃಷ್ಣ ಮೃಗಗಳು. ಅವನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಪ್ರಯತ್ನಗಳಾಗ್ತಾ ಇದೆ? ಈ ಕೃಷ್ಣ ಮೃಗಗಳು ಸಾವನ್ನಪ್ಪೋದಕ್ಕೆ ಏನು ಕಾರಣ ಅನ್ನೋದು ಏನಾದರೂ ಉತ್ತರ ಸಿಕ್ಕಿದ್ಯಾ? ಸ್ಪಷ್ಟತೆ ಸಿಗ್ತಾ ಇದೆಯಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಮ, ಏನಂತಂದ್ರೆ ಇದೇ ತಿಂಗಳು ಅಂದ್ರೆ 13ನೇ ತಾರೀಕಿಗೆ ಏನು 8 ಕೃಷ್ಣ ಮೃಗಗಳು ಸಾವನ್ನಪ್ಪತಕ್ಕಂಥದ್ದು. ನಂತರ 15ನೇ ತಾರೀಕಿಗೆ 20 ಕೃಷ್ಣ ಮೃಗಗಳು ಸಾವನ್ನಪ್ಪದ್ರು. ಅದರಂತೆ ನಿನ್ನೆ ಕೂಡ 3, ಇವತ್ತು ಕೂಡ ಬೆಳಗ್ಗೆ 1, ಅಂದ್ರೆ ಒಟ್ಟು 31 ಕೃಷ್ಣ ಮೃಗಗಳು ಸಾವನ್ನಪ್ಪತಕ್ಕಂಥದ್ದು. ಈಗ ಸದ್ಯ ಏನು ಬೆಂಗಳೂರಿನ ಹೆಚ್ಚಿನ ವೈದ್ಯರು ಹಾಗೂ ಬನ್ನೇರುಘಟ್ಟದ ವೈದ್ಯರು ಕೂಡ ಬಂದು ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಏನು ಕೃಷ್ಣ ಮೃಗಗಳ ಕಿಡ್ನಿ, ಲಿವರ್ ಹಾಗೂ ಬೇರೆ ಬೇರೆ ಪಾರ್ಟ್ಸ್ ಗಳನ್ನ ಶಾಂಪಲ್ ಕೂಡ ತೆಗೆದುಕೊಂಡು ಹೋಗಿದ್ದು ಪರೀಕ್ಷೆಯನ್ನು ಕೂಡ ಮಾಡ್ಲಿಕ್ಕೆ ತಯಾರನ್ನು ನಡೆಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದು ಯಾವ ಕಾರಣಕ್ಕೆ, ಯಾಕಂದ್ರೆ ಕೆಲವು ಇನ್ಫೆಕ್ಷನ್ ವೈರಲ್ ಇಂದ ಆಗಿರಬಹುದು ಅನ್ನೋ ಮಾಹಿತಿ ಬಂದಿದೆ. ಅಲ್ಲದೆ ಗಳಲೆ ರೋಗದಿಂದ ಈಗ ಅದಕ್ಕೆ ಸೋಂಕು ತಗಲಿದೆ ಅನ್ನೋ ಮಾಹಿತಿಯನ್ನ ಅರಣ್ಯ ಅಧಿಕಾರಿಗಳು ಕೂಡ ನೀಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಈಗಿರುವಂತ 7 ಏನು ಕೃಷ್ಣ ಮೃಗಗಳು ಉಳಿದಿದ್ದಾವೆ, ಸೊ ಅವಕ್ಕೂ ಕೂಡ ಸೋಂಕು ತಗಲಿದ್ದು ಅವನನ್ನ ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಲ್ಲದೆ ಇನ್ನೊಂದು ಪ್ರಶ್ನೆ ಮೂಡ್ತಾ ಇದೆ. ಸಾಕಷ್ಟು ಬೆಳಗಾವಿ ನಾಗರಿಕರು ಹಾಗೂ ಏನು ಪ್ರಾಣಿಗಳ ಪ್ರಿಯರಿರ್ತಾರೆ, ಅವರು ಕೂಡ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವಾಗ 13ನೇ ತಾರೀಕಿಗೆ 8 ಕೃಷ್ಣ ಮೃಗಗಳು ಸತ್ತಿದ್ವು, ಅದಕ್ಕಿಂತ ಮುಂಚಿತವಾಗಿ 3 ದಿನ ಮುಂಚಿತವಾಗಿ ಇನ್ಫೆಕ್ಷನ್ ಆಗಿರುತ್ತೋ, ಅವು ಸರಿಯಾಗಿ ಊಟ ಮಾಡದೆ ನೀರು ಕುಡದೆ ರೀತಿ ಅಂತ ಇದ್ದಂತ ಸಂದರ್ಭದಲ್ಲಿ ಅವುಗಳನ್ನ ಅವಾಗಲೇ ಚಿಕಿತ್ಸೆ ಮಾಡಬಹುದಿತ್ತು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಈಗ ಆಕ್ರೋಶ ಕೂಡ ಹೊರಹಾಗ್ತಾ ಇದ್ದಾರೆ. ಯಾಕಂತಂದ್ರೆ ಗೊತ್ತಿದ್ದು ಕೂಡ ಯಾಕೆ ನಿರ್ಲಕ್ಷ್ಯನ ತೋರಿದ್ರು ಇವರು, ಇಲ್ಲ ಅಂತಂದ್ರೆ ಅದನ್ನ ತಳ್ಳಿಗಿಟ್ಲಿ ಏನಾದ್ರೂ ಅವಕಾಶ ಮಾಡಬಹುದಿತ್ತು. 8 ಕೃಷ್ಣ ಮೃಗಗಳು ಸತ್ತ ನಂತರ ಎಚ್ಚೆತ್ಕೊಂಡು ಆವಾಗ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸೋಂಕು ಏನಂತಾನೆ ಇನ್ಫೆಕ್ಷನ್ ಸೋಂಕು ಇದು 1ರಿಂದ 1 ಹರಡಿ ಇವತ್ತು ಅಷ್ಟಕ್ಕೂ ಅಂದ್ರೆ ಇರುವಂತ 38 ಕೃಷ್ಣ ಮೃಗಗಳು ಕೂಡ. ಈ ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ಕಾಯಿಲೆ ಕಾಣಿಸ್ಕೊಳ್ಳೋದು ಸಹಜ ಅಂತಾನೆ ಅಂದ್ಕೊಳ್ಳೋಣ ನಾವು. ಆದ್ರೆ ಪ್ರಾಥಮಿಕವಾಗಿ ಈ ಕಾಯಿಲೆ ಬಂದಿದೆ ಅಂತ ಹೇಳಿ ಗುರ್ತು ಹಿಡಿಯೋದರಲ್ಲಿ ಯಾಕೆ ಇವರು ವಿಫಲವಾದ್ರು ಅಂತ ಹೇಳಿ, ಯಾಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ? ಎಸ್ರಮ, ಏನಂತಂದ್ರೆ ಇಲ್ಲಿ ಕಿರು ಮೃಗಾಲಯದಲ್ಲಿ ವೈದ್ಯರ ಸಂಖ್ಯೆ ಕೂಡ ಕಡಿಮೆ ಇದೆ. ಯಾವಾಗ ಅದು ಸೋಂಕು ಬಂದಂತ ಸಂದರ್ಭದಲ್ಲಿ ಅದನ್ನು ಕಂಡುಹಿಡ್ಲಿಕ್ಕೆ ಎಡವಿದ್ರ ಅನ್ನೋ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಬಂದಂತ ಸಂದರ್ಭದಲ್ಲಿ ಅಂದ್ರೆ ಅದು ಇನ್ಫೆಕ್ಷನ್ ಬಂದಂತ ಸಂದರ್ಭದಲ್ಲಿ 3 ದಿನಗಳ ಕಾಲ 8 ಇದಾವೆ ಸತ್ತಿರ್ತಂತ ಮೊದಲಿಗೆ, ಅಂದ್ರೆ 13ನೇ ತಾರೀಕಿಗೆ 8 ಮೃಗಗಳು ಸತ್ತಿದ್ವಲ್ಲ, ಆ ಸಂದರ್ಭದಲ್ಲಿ ಅವುಗಳು ಯಾವುದೇ ರೀತಿ ನೀರು ಕುಡಿಯೋದಾಗ್ಲಿ ಊಟ ಮಾಡೋದು ಕೂಡ ಮಾಡದೆ ಒಂದೇ ರೀತಿ ಇದ್ದಂತ ಸಂದರ್ಭದಲ್ಲಿ ಇವ್ರಿಗೆ ಅವಾಗ ಗೊತ್ತಾಗಿಲ್ಲ. ಸೊ ನಂತರ ಯಾವಾಗ ಸತ್ತಂತ ಸಂದರ್ಭದಲ್ಲಿ ವೈದ್ಯರು ತಂಡ ಭೇಟಿ ಕೊಟ್ಟು ಈಗ ಪರಿಶೀಲನೆ ಮಾಡಿ ಅದನ್ನ ಸ್ಯಾಂಪಲ್ಗೂ ಕೂಡ ಬೆಂಗಳೂರು ಮತ್ತು ಬನ್ನೇರುಘಟ್ಟಕ್ಕೆ ಕಳಿಸಿಕೊಟ್ಟಿದ್ದಾರೆ. ಸದ್ಯ ಯಾವ ವೈರಲ್ ನಿಂದ ಇದಾಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅರಣ್ಯ ಸಚಿವರು ಕೂಡ
ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಅಲ್ಲದೆ ಇವತ್ತು ಕೂಡ ಈಗ ಸದ್ಯ ಏನು ಮೃಗಾಲಯದ ಪ್ರಾಧಿಕಾರದ ಅಧ್ಯಕ್ಷರು ರಂಗಸ್ವಾಮಿ ಕೂಡ ಭೇಟಿ ನೀಡಲಿದ್ದಾರೆ. ಭೇಟಿ ನೀಡಿ ಇಲ್ಲಿ ಏನಾಗಿದೆ ವಾಸ್ತುಸ್ಥಿತಿಯನ್ನ ಸಚಿವರಿಗೆ ಮನದಟ್ಟ ಮಾಡಿಕೊಡುವಂತ ಕೆಲಸವನ್ನು ಕೂಡ ಮಾಡಲಿದ್ದಾರೆ. ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.